ಭೀಮನ ಅಮಾವಾಸ್ಯೆ ಈ ಒಂದು ಸಂಪ್ರದಾಯ ಇದೆ. ಇದು ಕಷಾಯ ಮಾಡ್ತಾರೆ. ಅದನ್ನು ನೀರು ಕುಡಿಯೋಕ್ಕಿಂತ ಮುಂಚೆನೇ ಆ ಕಷಾಯನ ನಾವು ಸೇವಿಸಬೇಕು. ಹಬ್ಬಗಳನ್ನ ಇಲ್ಲಿ ಆಚರಿಸೋದೇ ಇಲ್ಲ, ವಿಶೇಷವಾಗಿ ಇಲ್ಲಿ ಏನೂ ಮಾಡಲ್ಲ. ನನಗೆ ಅದೇ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇನ್ನು ವಾರ ಮಾಡಿದ ಹಾಗೆ ಪೂಜೆ ಮಾಡಿದೆ. ನಮ್ಮ ಯಜಮಾನ್ರು ದಯವಿಟ್ಟು ಬೇಡ ಅಂತ ಹೇಳಿದ್ರು, ಹಾಗೆ ಹಾಲು ಒಡೆದೋಯ್ತು. ಸೊ ಹಾಗೆ ಇಷ್ಟೇ ಆಗಿದ್ದು. ಊಟ ಇದೆ, ತರಕಾರಿ ಸಕ್ಕತ್ತಾಗಿ ಬಂದಿದೆ. ಬಾದಾಮಿ ಪೌಡರ್ ಹಾಕ್ತಾ ಇದ್ದೀನಿ ನಾನು. ಎಷ್ಟು ಸ್ಪಾಂಜಿ ಆಗಿದೆ. ಮಾತ್ರ ಸಕ್ಕತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂದರೆ ಭೀಮನ ಅಮಾವಾಸ್ಯೆ, ಅಂದರೆ ಮಂಗಳೂರು ಸೈಡು ಆಟಿ ಅಮಾವಾಸ್ಯೆ ಅಂತ ಕರೀತಾರೆ. ಇಲ್ಲಿ ವಿಶೇಷವಾಗಿ ಒಂದು ಸಂಪ್ರದಾಯ ಇದೆ. ಏನಂದರೆ ಬೆಳಗ್ಗೆನೇ ಎದ್ದು, ಅದು ಯಾವ ಮರ ಅಂತ ನನಗೂ ಗೊತ್ತಿಲ್ಲ, ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಎದ್ದು ಹೋಗಿ ಆ ಮರದ ಚಕ್ಕೆ ತೊಗೊಂಡು ಬಂದು ಅದನ್ನು ಅರೆದು ಅದರಲ್ಲಿ ಒಂದು ಕಷಾಯ ಮಾಡ್ತಾರೆ. ಅದನ್ನು ನೀರು ಕುಡಿಯೋಕ್ಕಿಂತ ಮುಂಚೆನೇ ಆ ಕಷಾಯನ ನಾವು ಸೇವಿಸಬೇಕು. ಅದು ಇಲ್ಲಿಯ ಪದ್ಧತಿ ಇವತ್ತಿದ್ದು. ಇನ್ನು ನಮ್ಮ ಕಡೆ ಮಾಮೂಲಿ ಗಂಡನ ಪೂಜೆ ಮಾಡೋರು ಮಾಡ್ತಾರೆ, ಹಲವಾರು, ಅಂದರೆ ಶ್ರಾವಣ ಶುರು ಅಲ್ವಾ ಈಗ, ಸೊ ಪೂಜೆ ಮಾಡ್ತಾರೆ. ನಾನು ಮಾಮೂಲಿ ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಎಷ್ಟು ವಿಚಿತ್ರ ಅಲ್ವಾ, ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಆಚರಣೆಗಳನ್ನ ಮಾಡ್ತಾರೆ. ಇಲ್ಲೇ ತುಂಬಾ ವಿಚಿತ್ರ ಆಚರಣೆಗಳು. ಅಂದರೆ ಇಲ್ಲಿ ವರಮಹಾಲಕ್ಷ್ಮಿ ಅಥವಾ ಯುಗಾದಿ ಆ ಥರ ಹಬ್ಬಗಳನ್ನ ಇಲ್ಲಿ ಆಚರಿಸೋದೇ ಇಲ್ಲ. ಇಲ್ಲಿ ತುಂಬ ಮುಖ್ಯವಾದದ್ದು ಇದು, ಅಂದರೆ ಆಟಿ ಅಮಾವಾಸ್ಯೆ ಮತ್ತು ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಈ ಥರ ಹಬ್ಬಗಳು ಇಲ್ಲಿ ಫೇಮಸ್ ಅಷ್ಟೇ. ಅದನ್ನು ಬಿಟ್ಟು ನಮ್ಮ ಕಡೆ ಮಾಡೋ ಥರ ವಿಶೇಷವಾಗಿ ಇಲ್ಲಿ ಏನೂ ಮಾಡಲ್ಲ. ನನಗೆ ಅದೇ ಬೇಜಾರು. ನನ್ನ ಮಗಳು ನನಗೋಸ್ಕರ ಕೆಲಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇನ್ನು ನಮ್ಮ ಮನೆ ಹತ್ರನೇ ವಿಳೆದೆಲೆ ಇದೆ, ಬಾವಿ ಹತ್ರ ಬೆಳೆದಿದ್ದಾರೆ ನಮ್ಮ ಮನೆ ಹತ್ರ. ಬಿಡಿ, ಆ ವಿಷಯ ಬಿಟ್ಟು ಹಬ್ಬದ ವಿಷಯಕ್ಕೆ ಬಂದರೆ, ಇಲ್ಲಿ ವರಮಹಾಲಕ್ಷ್ಮಿ ಯುಗಾದಿ ಆಗಲಿ ಏನೂ ವಿಶೇಷವಾಗಿ ಆಚರಣೆನೇ ಮಾಡಲ್ಲ. ಅದೇ ಬೇಜಾರು. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಆಚರಣೆ ಒಂದೊಂದು ಥರ. ಇನ್ನು ನಾನು ವಿಶೇಷವಾಗಿ ಏನೂ ಇಲ್ಲ, ಮಾಮೂಲಿ ವಾರ ಮಾಡಿದ ಹಾಗೆ ಪೂಜೆ ಮಾಡಿದೆ. ಇನ್ನು ಗಂಡನ ಪೂಜೆ ಮಾಡ್ತೀನ ಅಂದರೆ ಇಲ್ಲ, ಖಂಡಿತ ಆ ಪದ್ಧತಿನ ನಾನೇನು ಬೆಳೆಸ್ಕೊಂಡು ಬಂದಿಲ್ಲ. ಮದುವೆ ಆದ ಮೊದಲನೇ ವರ್ಷ ನನ್ನ ಗಂಡನಿಗೆ ಕೇಳಿದೆ ನಾನು, ಹೀಗೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ. ನಮ್ಮ ಯಜಮಾನ್ರು ದಯವಿಟ್ಟು ಬೇಡ ಅಂತ ಹೇಳಿದ್ರು. ಹಾಗಿಂದ ನಾನೇನು ಆ ಪದ್ಧತಿನ ರೂಢಿಸ್ಕೊಂಡು ಬಂದಿಲ್ಲ. ಇನ್ನು ಮನೆಗೆ ದೃಷ್ಟಿ ತೆಗೆಯೋದು, ಮನೆಯವ್ರಿಗೆ ದೃಷ್ಟಿ ತೆಗೆಯೋದು, ಮಗುಗೆ ದೃಷ್ಟಿ ತೆಗೆಯೋದೆಲ್ಲ ಮಾಡ್ತೀನಿ. ಹೇಗೆ ಅಂದರೆ, ಒಂದು ನಿಂಬೆಹಣ್ಣ ತೊಗೊಂಡು ದೃಷ್ಟಿ ತೆಗೆದು ಅದನ್ನು ಹೊಸ್ಲು ಮೇಲಿಟ್ಟು, ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ ಇಟ್ಟು, ಅದಕ್ಕೆ ಲವಂಗ 3 ಲವಂಗನ ಹಾಕಿ, ಅದ್ರ ಮೇಲೆ ಕರ್ಪೂರನ ಹಾಕಿ ಅದನ್ನು ಹಚ್ಚಿ, ಏನಾದರೂ ದೃಷ್ಟಿ ಏನಾದರೂ ಆಗಿದ್ದರೆ ಅದು ಹೋಗಿ ಅಂತ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಇನ್ನೇನು ಮಾಡಲ್ಲ ನಾನು. ಅಷ್ಟೇ, ಪೂಜೆ ಮುಗೀತು. ಅಲ್ಲಿಗೆ ಎಂಡ್ ಆಗಿಬಿಡ್ತು. ಇವತ್ತಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಅಂದರೆ ಗುರುವಾರದ ವ್ಲಾಗು. ಏನಂದರೆ ರಾತ್ರಿ ಹಾಲು ಒಡೆದೋಯ್ತು. ಸೊ ಹಾಗಾಗಿ ಅದನ್ನು ನೀಟಾಗಿ ಸೋಕ್ ಮಾಡಿ ಇಟ್ಟಿದ್ದೆ. ಅದರಲ್ಲಿ ಇವಾಗ ರಸಮಲೈ ಮಾಡೋಣ ಅಂತ. ಬನ್ನಿ ಹೆಂಗೆ ಮಾಡ್ತೀನಿ ನೋಡೋಣ. ಇಷ್ಟೇ ಆಗಿದ್ದು. ಅದು ಸೋಕ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಸೋಕ್ ಮಾಡಿ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ಇವಾಗ ಈ ಥರ ಆಗಿದೆ. ಇದನ್ನು ಚೆನ್ನಾಗಿ ನಾದೋಣ. ಇಲ್ಲಿರುತ್ತಲ್ಲ, ಇದರಿಂದ ನಾದಿದ್ರೆ ಸೊ ಇದರಲ್ಲಿ 7 ಇವಾಗ ಆಗಿರೋದು. ಇದನ್ನೇ ಟ್ರೈ ಮಾಡೋಣ, ಬರುತ್ತಾ ಇಲ್ವೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮಾಡೋಣ. ಈಗ ಇಲ್ಲಿ ನೀರಿಟ್ಟಿದ್ದೀನಿ. ಇದಕ್ಕೀಗ ಸಕ್ಕರೆ ಹಾಕೋಣ. ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಲೋ ಫ್ಲೇಮ್ ಇಟ್ಬಿಟ್ಟು ಒಂದೊಂದೇ ಬೇಯೋಣ. ಇವತ್ತಿನ ಊಟ ಇದೆ: ತರಕಾರಿ ಸಾಂಬಾರು, ಮುದ್ದೆ, ಅನ್ನ. ಊಟ ಮಾಡೋಣ. ಅಷ್ಟೊತ್ತಿಗೆ ಅದು ಕುಕ್ ಆಗ್ತಾ ಇರಲಿ. ಸೊ ಸಕ್ಕತ್ತಾಗಿ ಬಂದಿದೆ. ಡಬ್ಬಲ್ ಆಗಿದೆ ಸೈಜ್ ಇವಾಗ. ಸೊ ಇದು ಕಾದಿದೆ ಆಲ್ರೆಡಿ. ಹಾಲು ಕಾದ್ಬಿಟ್ಟಿದೆ. ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ, ಯಾಕೆಂದರೆ ಆರೆ ಅಲ್ವಾ. ಸ್ವಲ್ಪ ಚೆನ್ನಾಗಿ ಕಾಯಿ
ಈ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕೋಣ, ಯಾಕೆಂದರೆ ಸ್ವಲ್ಪ ಸ್ವೀಟ್ ಇರಬೇಕಲ್ವಾ, ರಸಮಲೈ ಅಂತಲೇ ಸ್ವೀಟು. ಫ್ಲೇವರ್ಗೂ ಬಾದಾಮಿ ಪೌಡರ್ ಹಾಕ್ತಾಯಿದ್ದೀನಿ ನಾನು, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ತೀನಿ. ಚೆನ್ನಾಗಿ ಕುದಿಲಿ. ಇದು ಚೆನ್ನಾಗಿ ಕುದ್ದಿದೆ. ರಸಮಲೈ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ. ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ, ಚೆನ್ನಾಗಿ ಹೀರ್ಕೊಳ್ಳಿ. ನೆಕ್ಸ್ಟ್ ಇವೆಲ್ಲ ರಸಗುಲ್ಲಾಗಿ ಇಟ್ಕೊಂಡಿದ್ದೀವಿ. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ, ಚೆನ್ನಾಗಿ ಬಂದೈತಾ ಅಂತ. ಸ್ವಲ್ಪ ಹೊತ್ತು ಆಗಲಿ ಅದು ಪೂರ್ತಿ. ಕೊಟ್ಟೆ. ರಸಮಲೈ ಮಾತ್ರ ಸಕ್ಕತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಏನಾದರೂ ಮನೇಲಿ ಈ ಥರ ಆದಾಗ, ಸಕ್ಕತ್ತಾಗಿತ್ತು. ಟೇಸ್ಟ್ ಮಾಡೋಣ. ಹೆಂಗೈತೆ? ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಹಾಲೇನಾದರೂ ಒಡೆದೋದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗ್ತೀನಿ. ಬಾಯ್.